ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ಸ್ನೇಹಿತರೆ, ಇವತ್ತಿನ ಸಾಹಿತಿ ಮಕ್ಕಳಿಗೆಲ್ಲ ಪ್ರಿಯರಾದವರು, ಹಾಗೆ ಕನ್ನಡ ಶಿಕ್ಷಕರಾಗಿದ್ದಂತಹ ಮಹಾನ್ ವ್ಯಕ್ತಿಯನ್ನು ಇವತ್ತು ನಾವು ಪರಿಚಯಿಸಿಕೊಳ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಶಿಕ್ಷಕರು ಕೂಡ ಸಾಹಿತ್ಯ ರಚನೆ ಮಾಡ್ತಾರೆ ಎನ್ನುವಂತಹ ಜ್ವಾಲಂತ ಉದಾಹರಣೆ ನಮ್ಮ ಎಂ.ಜಿ. ನಾಗರಾಜ ರಾವ್ ಅವರು. ಎಂ.ಜಿ. ನಾಗರಾಜ ರಾವ್ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಸಾಹಿತ್ಯ ಲೋಕದ ಕವಿಯಾಗಿ ನಮ್ಮ ಮುಂದೆ ಬಂದು ನಿಲ್ತಾರೆ. ಇವರು ಪಾಠ ಪ್ರಾರಂಭ ಮಾಡಿದ್ರು ಅಂದರೆ ಮಕ್ಕಳಿಗೆಲ್ಲ ಹಬ್ಬ. ಮಕ್ಕಳು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಪಾಠವನ್ನು ಕೇಳ್ತಕ್ಕಂತಹ ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡಿಕೊಳ್ಬೋದು. ಇವರು ಪ್ರಮುಖವಾಗಿ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಗಳು, ನಾಟಕಗಳು, ಪ್ರಬಂಧಗಳು, ಇನ್ನೂ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಎಂ.ಜಿ. ನಾಗರಾಜ ರಾವ್ ಅವರು 1945ರಲ್ಲಿ ಮೈಸೂರಿನಲ್ಲಿ ಜನ್ಮ ತಾಳ್ತಾರೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ ಇವರು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಹಲವಾರು ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. 2005ರಲ್ಲಿ ಅವರು ನಿವೃತ್ತರಾಗ್ತಾರೆ. ಇವರ ಸಾಹಿತ್ಯ ಕೆಲವು ಪ್ರಕಾರಗಳನ್ನು ನೋಡೋದಾದರೆ, ಕಾದಂಬರಿಗಳಲ್ಲಿ ಮೌನದ ಮರ, ಬೆಳಕಿನೆಡೆಗೆ, ನಿಗೂಢ ರಹಸ್ಯ, ಅಷ್ಟೇ ಅಲ್ಲದೆ ಸಣ್ಣ ಕಥೆಗಳು, ಅದರಲ್ಲಿ ಕಥಾಮಂಜರಿ, ನೂತನ ಬಿಂದು, ನಾಟಕಗಳಲ್ಲಿ ರಕ್ತಮಂಜರಿ, ರಕ್ತಸಿಂಹಾಸನ, ವಿಷಾದ ಯೋಗ, ಹಾಗೆ ಕೆಲವು ವಿಮರ್ಶೆಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಕಾವ್ಯ ಮೀಮಾಂಸೆ, ಇದನ್ನು ಅವರು ವಿಮರ್ಶೆ ಮಾಡ್ತಾರೆ. ಇನ್ನು ಪ್ರಬಂಧಗಳು, ಭಾವ ಮತ್ತು ಅಭಿವ್ಯಕ್ತಿ, ಸಾಹಿತ್ಯ ಮತ್ತು ಸಮಾಜ, ಈ ಎಲ್ಲ ಪ್ರಕಾರಗಳಲ್ಲಿ ಅವರು ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಇವರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಸಿಗದೇ ಇದ್ದರೂ ಕೂಡ ಇವರ ಸಾಹಿತ್ಯ ಕೃಷಿಯನ್ನು ಗಮನಿಸಿದಾಗ ಇವರು ಪ್ರಮುಖವಾಗಿ ಬಡತನ, ನೋವು, ಅನ್ಯಾಯ, ಸಾಮಾಜಿಕ ಕಳಕಳಿ ಇವುಗಳ ಬಗ್ಗೆ ಹೆಚ್ಚು ಲೇಖನಗಳು, ಕಾದಂಬರಿಗಳು, ಕಥೆಗಳು, ನಾಟಕಗಳನ್ನು ಬರೀತಾರೆ. ಅಷ್ಟೇ ಅಲ್ಲದೆ
ಇವರ ಒಂದು ಮಾತುಗಳು, ಇವರ ಒಂದು ಬರವಣಿಗೆ ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಲೇಬೇಕಾದಂತಹ ವಿಷಯವಾಗಿದೆ. ಇದಷ್ಟೇ ಅಲ್ಲದೆ ಮಾನವ ಸಂಬಂಧಗಳು, ಸಾವು, ಬದುಕು, ಜೀವನ, ಪ್ರೀತಿ, ಸ್ನೇಹ, ದ್ವೇಷ ಇವೆಲ್ಲದರ ಭಾವನೆಗಳ ಬಗ್ಗೆ ಅವರು ಪ್ರಮುಖವಾಗಿ ತಮ್ಮ ಕಾದಂಬರಿಗಳಲ್ಲಿ, ತಮ್ಮ ಕಥೆಗಳಲ್ಲಿ, ತಮ್ಮ ನಾಟಕಗಳಲ್ಲಿ ಬಿಂಬಿಸಿರುವುದನ್ನು ನಾವು ಗಮನಿಸ್ತೇವೆ. ಆ ಪಾತ್ರವಾಗಿ ಅವರು ಬಿಂಬಿಸ್ತಕ್ಕಂಥದ್ದು, ಅದರಲ್ಲಿಯೂ ಓದುಗರು ಆ ಬರವಣಿಗೆಯನ್ನು ಓದಿದಾಗ ಆ ನೋವು, ಆ ನಲಿವು, ಆ ಬದುಕು, ಆ ಜೀವನ ಅಷ್ಟೇ ಅಲ್ಲದೆ ಆ ಪ್ರೀತಿ, ವಿಶ್ವಾಸ ಇವೆಲ್ಲವೂ ಹೇಗಿರಬೇಕೆಂದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇವರ ಒಂದು ಲೇಖನಗಳು, ಕಥೆಗಳು, ಕಾದಂಬರಿಗಳು ಇವುಗಳನ್ನು ಓದ್ಬೋದು ಸ್ನೇಹಿತರೆ. ನಾವು ಹೊಸೊಬ್ಬರನ್ನ ಹುಡುಕ್ತಾ ಇರ್ತೀವಿ, ನಮ್ಗೆ ಯಾರೂ ಸಿಗೋದಿಲ್ಲ. ಅಂಥವರಲ್ಲಿ ನಮ್ಮ MG ನಾಗರಾಜರಾವ್ ಅವರು ಒಬ್ಬರು. ನಮಗೆ ಕರ್ನಾಟಕದವರೇ, ನಮ್ಮ ಮೈಸೂರಿನವರು. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಇಂತಹ ಸಾಹಿತ್ಯವನ್ನು ಅವರು ಓದಿಲ್ಲ, ತಿಳ್ಕೊಂಡಿಲ್ಲ. ಆ ಕೆಲಸವನ್ನು ಇವತ್ತು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆ ಮಾಡ್ತಾ ಇದೆ. ಹೊಸ ಕವಿಗಳು ಅವ್ರನ್ನ ಪರಿಚಯಿಸ್ತಕ್ಕಂಥದ್ದು, ಅವರ ಜೀವನದ ಬಗ್ಗೆ ಒಂದಿಷ್ಟು ಮಾತನ್ನು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು. ಇದರಿಂದ ನೀವು ಪ್ರೇರಿತರಾಗಿ ಇವರ ಒಂದು ಕಥೆಗಳು, ಕಾದಂಬರಿಗಳನ್ನ ಓದ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಈ ಪ್ರಯತ್ನ ಒಂದಿಷ್ಟು ಸಾರ್ಥಕವಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಆದರೆ ನಮ್ಮ MG ನಾಗರಾಜರಾವ್ ಅವರ ಬಗ್ಗೆ ಸಂಪೂರ್ಣವಾದ ವಿವರ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಅವರು ಸಾರ್ವಜನಿಕವಾಗಿ ಅವರು ತಮ್ಮ ಮಾಹಿತಿಗಳನ್ನು ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಎಲ್ಲೋ ಎಲೆಮರೆ ಕಾಯಿಯಾಗಿ ಮರೆಯಲ್ಲಿಯೇ ಸಾಹಿತ್ಯವನ್ನು ಬರೆದು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಸಾಕಷ್ಟು ಶೋಧ ನಡೆಸಿದರೂ ಕೂಡ ಇವರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೂ ಕೂಡ ಇವರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. MG ನಾಗರಾಜರಾವ್ ಅಂತ, ಇವರು ಮೈಸೂರಿನವರು ಅಂತ ಗೊತ್ತಾಯಿತು ನಮಗೆ. ಆದರೆ ಇವರ ಹುಟ್ಟು ಯಾವಾಗ ಆಯಿತು ಅಂತ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಇವ್ರ ಬಗ್ಗೆ ಸಂಪೂರ್ಣವಾದ ವಿವರ ಸಿಕ್ಕಲಿಲ್ಲ. ಮಕ್ಕಳಿಗೆಲ್ಲ ಪ್ರಿಯವಾದಂತಹ ಶಿಕ್ಷಕರಾಗಿ ನಮ್ಮ MG ನಾಗರಾಜರಾವ್ ಅವರಿದ್ದರು. ಪ್ರಿಯ ಸ್ನೇಹಿತರೆ, ನಮ್ಮ ಶಿಕ್ಷಕ ವರ್ಗ ಏನಿದೆ, ನಮ್ಮ ಶಿಕ್ಷಕ ವರ್ಗ ಎಲ್ಲರೂ ಕೂಡ ಇಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು ಅಂದರೆ ನಮ್ಮ ಶಿಕ್ಷಕ ವರ್ಗ ಏನಿದೆ ಅವರು ತಮ್ಮ ಕೈಲಾದಷ್ಟು ಕನ್ನಡ ಸಾಹಿತ್ಯದ ಕೆಲವೊಂದಷ್ಟು ಲೇಖನಗಳನ್ನು ಬರೀತಕ್ಕಂಥದ್ದು, ಒಂದು ಕವನಗಳನ್ನು ಬರೀತಕ್ಕಂಥದ್ದು, ಇವುಗಳನ್ನು ಮಾಡಿದಾಗ ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ಕೇಳುಗರಿಗೂ ಇಷ್ಟ ಆಗುತ್ತೆ. ಅಂತಹ ನಮ್ಮ MG ನಾಗರಾಜರಾವ್ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಪ್ರಾಧ್ಯಾಪಕರಾಗಿ ನಿವೃತ್ತರಾಗ್ತಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನು ನಮ್ಮ ಮಾಹಿತಿ ಖಜಾನೆ ಇವತ್ತು ನಿಮಗೆ ಪರಿಚಯ ಮಾಡಿಕೊಟ್ಟಿದೆ. ಈ ಪ್ರಯತ್ನ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಹೊಸ ವಿಷಯಗಳು ಏನಾದರೂ ಇದ್ದರೂ ನಾವು ನಿಮಗೆ ನೀಡ್ತಾ ಇರ್ತೀವಿ. ಹಾಗಾದರೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೇಳ್ತಾ ಇರಿ, ಕೇಳಿಸ್ತಾನೇ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.